ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಾರ್ಲಿಯ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಬಾರ್ಲಿನ ಜವೆ ಗೋಧಿ ಅಂತ ಕೂಡ ಕರೀತಾರೆ. ಬಾರ್ಲಿಯಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗಗಳಿವೆ. ಬಾರ್ಲಿಯಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಡೈಜೆಸ್ಟಿವ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬಾರ್ಲೆ ಆ್ಯಂಟಿ ಆಕ್ಸಿಡೆಂಟಲ್ಲಿ ರಿಚ್ ಇದ್ದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಬಾರ್ಲೆಯಲ್ಲಿ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಹೇರಳವಾಗಿದೆ. ಇದರಲ್ಲಿ ಸೆಲೆನಿಯಂ, ಮ್ಯಾಂಗ್ನೀಸ್ ಆ್ಯಂಡ್ ಕಾಪರ್ ಇದೆ. ಹಾಗೆ ಬಾರ್ಲೆ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ಕೊಲೆಸ್ಟ್ರಾಲ್ ಲೆವೆಲನ್ನು ಕಮ್ಮಿ ಮಾಡುತ್ತೆ. ಹಾಗೆ ಕ್ಯಾನ್ಸರನ್ನು ಕೂಡ ಪ್ರಿವೆಂಟ್ ಮಾಡ್ಕೊಬೋದು. ಮತ್ತು ಡಯೇರಿಯಾ, ಲೂಸ್ ಮೋಷನ್ ಇರುವಂಥ ಟೈಮಲ್ಲಿ ಬಾರ್ಲಿಯನ್ನು ಸೇವಿಸೋದ್ರಿಂದ ಡಯೇರಿಯಾ ಕಮ್ಮಿ ಆಗುತ್ತೆ. ಹಾಗೆ ಬಾರ್ಲೆಯನ್ನು ಸೂಪ್ ಮತ್ತು ಸಾಸ್ ಪ್ರಿಪೇರ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಅದು ತಿಕ್ಕಾಗಬೇಕು ಅಂತ ಹೇಳಿ ಬಾರ್ಲೆ ಫ್ಲೋರನ್ನು ಯೂಸ್ ಮಾಡ್ತಾರೆ. ದೆನ್ ಬೀರ್ ಮತ್ತು ವಿಸ್ಕಿ ಪ್ರೊಡಕ್ಷನಲ್ಲಿ ಬಾರ್ಲೆ ತುಂಬ ಮೇಯ್ನ್ ಇಂಗ್ರೀಡಿಯೆಂಟ್. ಮಾಲ್ಟೆಡ್ ಬಾರ್ಲಿಯನ್ನು ವಿಸ್ಕಿ ಮತ್ತು ಬೀರ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಬಾರ್ಲಿಯಲ್ಲಿ ಇರುವಂಥ ಅಮೈಲೇಸ್ ಎನ್ಸೈಮ್ ಅದರ ಸ್ಟಾರ್ಚನ್ನು ಫರ್ಮೆಂಟಬಲ್ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ದೆನ್ ಅದು ಆಲ್ಕೋಹಾಲ್ ಆಗಿ ಡ್ಯೂರಿಂಗ್ ಫರ್ಮೆಂಟೇಷನ್ ಟೈಮಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ಈ ಒಂದು ಬಾರ್ಲಿಯನ್ನು ಯೂಸ್ ಮಾಡ್ತಾರೆ. ಹಾಗೆ ಬಾರ್ಲಿಯನ್ನು ಫಾರ್ಮಸ್ಯೂಟಿಕಲ್ ಮತ್ತು ಕಾಸ್ಮೆಟಿಕ್ಸ್ ಇಂಡಸ್ಟ್ರಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ದೆನ್ ಇದನ್ನು ನಾನ್ ಆಲ್ಕೋಹಾಲಿಕ್ ಬೇವರೇಜಸ್ ಅಂತಂದರೆ ಬಾರ್ಲಿಯಿಂದ ಟೀ ಕೂಡ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಈ ಟೀ ಈಸ್ಟ್ ಏಷ್ಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿದೆ. ಇವಾಗ 100 ಗ್ರಾಮ್ ಕುಕ್ ಆಗಿರುವಂಥ ಬಾರ್ಲಿಯಲ್ಲಿ ಎಷ್ಟು ನ್ಯೂಟ್ರಿಷನ್ ಇದೆ ಅಂತ ನೋಡೋಣ. ಎನರ್ಜಿ 123 kcal ಅಷ್ಟು ಇರುತ್ತೆ. ಹಾಗೆ ಕಾರ್ಬೋಹೈಡ್ರೇಟ್ 28.2 ಗ್ರಾಮ್ ಇರುತ್ತೆ. ದೆನ್ ಪ್ರೋಟೀನ್ 2.26 ಗ್ರಾಮ್ ಇರುತ್ತೆ. ಹಾಗೆ ಫ್ಯಾಟ್ ಕಮ್ಮಿ ಇರುತ್ತೆ, 0.44 ಗ್ರಾಮ್ ಇರುತ್ತೆ. ಆ್ಯಂಡ್ ಫೈಬರ್ 3.8 ಗ್ರಾಮ್ ಇರುತ್ತೆ. ಹಾಗೆ ಬ್ಯೂಟಿ ಟಿಪ್ಸ್ ನೋಡೋದಾದರೆ ಬಾರ್ಲೆ ವಾಟರನ್ನು ನಾವು ಸ್ಕಿನ್ ಟೋನರಾಗಿ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ pHನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಪೋರ್ಸನ್ನು ರಿಡ್ಯೂಸ್ ಮಾಡುತ್ತೆ. ದೆನ್ ಇದನ್ನು ನಮ್ಮ ಹೇರ್ಗೂ ಕೂಡ ನಾವು ಸ್ಪ್ರೇ ಮಾಡ್ಕೋಬೋದು. ಹೇರ್ ಸ್ಟ್ರೈಟ್ ಆಗೋದಕ್ಕೆ ಮತ್ತು ಸ್ಟ್ರೆಂತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.